ಇವತ್ತು ಮತ್ತೆ ಇಡಿ ಅಧಿಕಾರಿಗಳು ಬಿಬಿಎಂಪಿ ಕಚೇರಿಯಲ್ಲಿ ತಲಾಶೆ ಮಾಡ್ತಾ ಇದ್ದಾರೆ. ಚೀಫ್ ಇಂಜಿನಿಯರ್ಗೆ ಟೆನ್ಷನ್. ಬಿಬಿಎಂಪಿ ಕಚೇರಿಯಲ್ಲಿ ಪರಿಶೀಲನೆ ಮಾಡ್ತಾ ಇದ್ದಾರೆ. ಟೆನ್ಷನ್. ಚೀಫ್ ಇಂಜಿನಿಯರ್ಗೆ ಇಡಿ ಅಧಿಕಾರಿಗಳ ಪ್ರಶ್ನೆಗಳಿಗೆ ಉತ್ತರವನ್ನ ಕೊಟ್ಟಿದ್ದೇನೆ. ಎಲ್ಲ ದಾಖಲೆಗಳನ್ನು ಕೂಡ ಅಧಿಕಾರಿಗಳು ಚೆಕ್ ಮಾಡ್ತಾ ಇದ್ದಾರೆ. ನನ್ನನ್ನ ಟಾರ್ಗೆಟ್ ಮಾಡಬೇಡಿ ಹಿಂಗಂತೇಳಿ ಚೀಫ್ ಇಂಜಿನಿಯರ್ ಪ್ರಹ್ಲಾದ್ ಹೇಳಿದ್ದಾರೆ. ನನ್ನನ್ನ ಟಾರ್ಗೆಟ್ ಮಾಡಬೇಡಿ, ಎಲ್ಲ ದಾಖಲೆಗಳನ್ನ ಕೊಟ್ಟಿದ್ದೀನಿ ಅಂತೇಳಿ ಹೇಳಿದ್ದಾರೆ ಚೀಫ್ ಇಂಜಿನಿಯರ್ ಪ್ರಹ್ಲಾದ್. ನಮ್ಮ ಜೊತೆ ಈಗ ಬಿಬಿಎಂಪಿಯ ಚೀಫ್ ಇಂಜಿನಿಯರ್ ಪ್ರಹ್ಲಾದ್ ಇದ್ದಾರೆ. ಬನ್ನಿ ಮಾತಾಡ್ಸೋಣ. ಸರ್, ಇಡಿ ರೇಡ್ ಆಗಿದೆ ಈ ಮತ್ತೆ ನೀವು ನಿಮ್ಮನ್ನ ಕರೆದಿದ್ದಾರೆ ಸರ್, ಹೇಗೆ ಅಂತ ಇವಾಗ ನಿಮಗೆ ನೆನ್ನೆನೇ ನಾನು ಸ್ಪಷ್ಟಪಡಿಸಿದ್ದೀನಿ. ನಮ್ಮ ಒಂದು ಏನು 2016ರಿಂದ 2019ವರೆಗೂ ಬೆಂಗಳೂರು ಮಹಾನಗರ ಪಾಲಿಕೆಯಲ್ಲಿ ಬೋರ್ವೆಲ್ಲು ಮತ್ತು ಇದು ಯಾವುದು RO ಪ್ಲ್ಯಾಂಟ್ಸ್ ಸಂಬಂಧಪಟ್ಟಂಗೆ ಅವರು 890 ಕೋಟಿ ಹಗರಣ ಅಂತ ಹೇಳಿದ್ದಾರೆ. ಅದಕ್ಕೆ BBMP ವತಿಯಿಂದ 130 ಕೋಟಿಯಷ್ಟು ದಾಖಲೆಗಳನ್ನ ಒದಗಿಸಿದಾಗ ಇದು ವೇರಿಯೇಷನ್ ಬಂದಿದೆ. ಈ ವೇರಿಯೇಷನ್ಗೆ ಏನು ಕಾರಣ ಅಂತ ಅವರು ಬಂದು ಪರಿಶೀಲನೆ ಮಾಡ್ತಾಯಿದ್ದಾರೆ. ನನ್ನ ಕಚೇರಿಯಲ್ಲೇ ನಾನು ನಿನ್ನೆ ಜಾಗ ಮಾಡಿಕೊಟ್ಟು ಎಲ್ಲ ಅಧಿಕಾರಿಗಳನ್ನ ಕರೆಸಿ ನಾನು ಮಾತಾಡ್ತಾ ಇದ್ದೀನಿ. ಹಾಗಾಗಿ ನೀವು ಇವತ್ತು ನನ್ನ ಮನೆ ಮುಂದೆ ಬಂದಿದ್ದೀರಾ, ಅದು ಚೆನ್ನಾಗಿರೋದಿಲ್ಲ. ದಿಸ್ ಈಸ್ ನಾಟ್ ನಿಮ್ಮ ಒಂದು ಏನು ಪತ್ರಿಕೋದ್ಯಮ ಏನಿದೆ ಅದಕ್ಕೆ ಕೆಟ್ಟದಿದೆ. ನೀವು ಏನೇ ಟೈಮಲ್ಲಿ ನೋಡಿ, ನಾನು ಎಷ್ಟು ಕೈ ಹಾಕೊಂಡು ಕೂತ್ಕೊಂಡು ಹೇಳ್ತಾ ಇದ್ದೀನಿ. ಅದರಿಂದಾಗಿ ನೀವು ಒಳ್ಳೆ ಸ್ವಭಾವದಿಂದ ಒಳ್ಳೆ ರೀತಿಯ ನೀತಿ ಇಟ್ಕೊಂಡು ನೀವು ಪತ್ರಿಕೋದ್ಯಮ ಮಾಡಬೇಕು ಅಂತ ನಿಮ್ಮ ಚಾನಲ್ಗೂ ಹೇಳ್ತಾ, ರಿಯಾಕ್ಷನ್ಗೆ ಬರೋದು ಆಫೀಸ್ ಹತ್ರನೂ ಬರ್ಬೋದು. ನಾನು ಇವಾಗ ಕರೆಕ್ಟಾಗಿ 10 ಗಂಟೆ ನಾನು ಬಿಡ್ತಾ ಇದ್ದೀನಿ, ಆನ್ ಟೈಮ್ ಬಿಡ್ತಾ ಇದ್ದೀನಿ. ನಾನು ಆ ಥರ ಏನಿಲ್ಲ. ನೀವು ಇದನ್ನು ಈ ಥರ ಮಾಡಿದಾಗ ಏನಾಗುತ್ತೆ, ಎಲ್ಲ ಒಂದು ಫೋಕಸ್ನ ವೈಯಕ್ತಿಕವಾಗಿ ಪ್ರಹ್ಲಾದ್ ಅವ್ರ ಮೇಲೆ ತರ್ತಾ ಇದ್ದೀರಾ ಅಂತ ನೀವು ಏನೋ ಒಂದು ದುರುದ್ದೇಶ ಇಟ್ಕೊಂಡು ದುರುದ್ದೇಶ ಅಂತ ನಾನು ನೇರವಾಗಿ ಹೇಳ್ತೀನಿ. ಇರಲಿ, ಪರವಾಗಿಲ್ಲ. ಇಡಿ ರೈಡ್ ಇದ್ರೆ ನೀವು ನನ್ನ ಆಫೀಸಿಗೆ ಬನ್ನಿ. ನಾನು ಆಲ್ವೇಸ್ ನನಗೆ ಇವಾಗ ಆಗಲೇ ಎಲ್ಲ ಅಧಿಕಾರಿಗಳಿಗೆ ಅಲ್ಲಿ ಅಸೆಂಬಲ್ ಆಗೋಕ್ಕೂ ಹೇಳಿದ್ದೀನಿ. ಸರ್, ಇನ್ನೊಂದು ಆರೋಪಗಳು ಬೇರೆ ಸರ್. ಈಗ ಸುರಂಗ ಮಾರ್ಗ ಇದೆ ಸರ್, ಈಗ ಹೆಬ್ಬಳ ಟು ಸಿಲ್ಕ್ ಬೋರ್ಡ್ ಮಾತಾಡೋಣ. ನೀವು ಸುಮ್ಮನೆ ಅಣ್ಣ, ನೀನು ಅದಕ್ಕೆ ಹೇಳಿದ್ದು ಎದೆ ಮೇಲೆ ಕೈ ಇಟ್ಕೊಂಡು ನೀವು ಮಾಡುವಂತಹ ವೃತ್ತಿ ಉತ್ತಮವಾಗಿ. ಇವತ್ತು ಮತ್ತೆ ಇಡಿ ಅಧಿಕಾರಿಗಳು ಬಿಬಿಎಂಪಿ ಕಚೇರಿಯಲ್ಲಿ ತಲಾಶೆ ಮಾಡ್ತಾ ಇದ್ದಾರೆ. ಚೀಫ್ ಇಂಜಿನಿಯರ್ಗೆ ಟೆನ್ಷನ್. ಬಿಬಿಎಂಪಿ ಕಚೇರಿಯಲ್ಲಿ ಪರಿಶೀಲನೆ ಮಾಡ್ತಾ ಇದ್ದಾರೆ. ಟೆನ್ಷನ್. ಚೀಫ್ ಇಂಜಿನಿಯರ್ಗೆ ಇಡಿ ಅಧಿಕಾರಿಗಳ ಪ್ರಶ್ನೆಗಳಿಗೆ ಉತ್ತರವನ್ನ ಕೊಟ್ಟಿದ್ದೇನೆ. ಎಲ್ಲ ದಾಖಲೆಗಳನ್ನು ಕೂಡ ಅಧಿಕಾರಿಗಳು ಚೆಕ್ ಮಾಡ್ತಾ ಇದ್ದಾರೆ. ನನ್ನನ್ನ ಟಾರ್ಗೆಟ್ ಮಾಡಬೇಡಿ ಹಿಂಗಂತೇಳಿ ಚೀಫ್ ಇಂಜಿನಿಯರ್ ಪ್ರಹ್ಲಾದ್ ಹೇಳಿದ್ದಾರೆ. ನನ್ನನ್ನ ಟಾರ್ಗೆಟ್ ಮಾಡಬೇಡಿ, ಎಲ್ಲ ದಾಖಲೆಗಳನ್ನ ಕೊಟ್ಟಿದ್ದೀನಿ ಅಂತೇಳಿ ಹೇಳಿದ್ದಾರೆ ಚೀಫ್ ಇಂಜಿನಿಯರ್ ಪ್ರಹ್ಲಾದ್. ನಮ್ಮ ಜೊತೆ ಈಗ ಬಿಬಿಎಂಪಿಯ ಚೀಫ್ ಇಂಜಿನಿಯರ್ ಪ್ರಹ್ಲಾದ್ ಇದ್ದಾರೆ. ಬನ್ನಿ ಮಾತಾಡ್ಸೋಣ. ಸರ್, ಇಡಿ ರೇಡ್ ಆಗಿದೆ ಈ ಮತ್ತೆ ನೀವು ನಿಮ್ಮನ್ನ ಕರೆದಿದ್ದಾರೆ ಸರ್, ಹೇಗೆ ಅಂತ ಇವಾಗ ನಿಮಗೆ ನೆನ್ನೆನೇ ನಾನು ಸ್ಪಷ್ಟಪಡಿಸಿದ್ದೀನಿ. ನಮ್ಮ ಒಂದು ಏನು 2016ರಿಂದ 2019ವರೆಗೂ ಬೆಂಗಳೂರು ಮಹಾನಗರ ಪಾಲಿಕೆಯಲ್ಲಿ ಬೋರ್ವೆಲ್ಲು ಮತ್ತು ಇದು ಯಾವುದು RO ಪ್ಲ್ಯಾಂಟ್ಸ್ ಸಂಬಂಧಪಟ್ಟಂಗೆ ಅವರು 890 ಕೋಟಿ ಹಗರಣ ಅಂತ ಹೇಳಿದ್ದಾರೆ. ಅದಕ್ಕೆ BBMP ವತಿಯಿಂದ 130 ಕೋಟಿಯಷ್ಟು ದಾಖಲೆಗಳನ್ನ ಒದಗಿಸಿದಾಗ ಇದು ವೇರಿಯೇಷನ್ ಬಂದಿದೆ. ಈ ವೇರಿಯೇಷನ್ಗೆ ಏನು ಕಾರಣ ಅಂತ ಅವರು ಬಂದು ಪರಿಶೀಲನೆ ಮಾಡ್ತಾಯಿದ್ದಾರೆ. ನನ್ನ ಕಚೇರಿಯಲ್ಲೇ ನಾನು ನಿನ್ನೆ ಜಾಗ ಮಾಡಿಕೊಟ್ಟು ಎಲ್ಲ ಅಧಿಕಾರಿಗಳನ್ನ ಕರೆಸಿ ನಾನು ಮಾತಾಡ್ತಾ ಇದ್ದೀನಿ. ಹಾಗಾಗಿ ನೀವು ಇವತ್ತು ನನ್ನ ಮನೆ ಮುಂದೆ ಬಂದಿದ್ದೀರಾ, ಅದು ಚೆನ್ನಾಗಿರೋದಿಲ್ಲ. ದಿಸ್ ಈಸ್ ನಾಟ್ ನಿಮ್ಮ ಒಂದು ಏನು ಪತ್ರಿಕೋದ್ಯಮ ಏನಿದೆ ಅದಕ್ಕೆ ಕೆಟ್ಟದಿದೆ. ನೀವು ಏನೇ ಟೈಮಲ್ಲಿ ನೋಡಿ, ನಾನು ಎಷ್ಟು ಕೈ ಹಾಕೊಂಡು ಕೂತ್ಕೊಂಡು ಹೇಳ್ತಾ ಇದ್ದೀನಿ. ಅದರಿಂದಾಗಿ ನೀವು ಒಳ್ಳೆ ಸ್ವಭಾವದಿಂದ ಒಳ್ಳೆ ರೀತಿಯ ನೀತಿ ಇಟ್ಕೊಂಡು ನೀವು ಪತ್ರಿಕೋದ್ಯಮ ಮಾಡಬೇಕು ಅಂತ ನಿಮ್ಮ ಚಾನಲ್ಗೂ ಹೇಳ್ತಾ, ರಿಯಾಕ್ಷನ್ಗೆ ಬರೋದು ಆಫೀಸ್ ಹತ್ರನೂ ಬರ್ಬೋದು. ನಾನು ಇವಾಗ ಕರೆಕ್ಟಾಗಿ 10 ಗಂಟೆ ನಾನು ಬಿಡ್ತಾ ಇದ್ದೀನಿ, ಆನ್ ಟೈಮ್ ಬಿಡ್ತಾ ಇದ್ದೀನಿ. ನಾನು ಆ ಥರ ಏನಿಲ್ಲ. ನೀವು ಇದನ್ನು ಈ ಥರ ಮಾಡಿದಾಗ ಏನಾಗುತ್ತೆ, ಎಲ್ಲ ಒಂದು ಫೋಕಸ್ನ ವೈಯಕ್ತಿಕವಾಗಿ ಪ್ರಹ್ಲಾದ್ ಅವ್ರ ಮೇಲೆ ತರ್ತಾ ಇದ್ದೀರಾ ಅಂತ ನೀವು ಏನೋ ಒಂದು ದುರುದ್ದೇಶ ಇಟ್ಕೊಂಡು ದುರುದ್ದೇಶ ಅಂತ ನಾನು ನೇರವಾಗಿ ಹೇಳ್ತೀನಿ. ಇರಲಿ, ಪರವಾಗಿಲ್ಲ. ಇಡಿ ರೈಡ್ ಇದ್ರೆ ನೀವು ನನ್ನ ಆಫೀಸಿಗೆ ಬನ್ನಿ. ನಾನು ಆಲ್ವೇಸ್ ನನಗೆ ಇವಾಗ ಆಗಲೇ ಎಲ್ಲ ಅಧಿಕಾರಿಗಳಿಗೆ ಅಲ್ಲಿ ಅಸೆಂಬಲ್ ಆಗೋಕ್ಕೂ ಹೇಳಿದ್ದೀನಿ. ಸರ್, ಇನ್ನೊಂದು ಆರೋಪಗಳು ಬೇರೆ ಸರ್. ಈಗ ಸುರಂಗ ಮಾರ್ಗ ಇದೆ ಸರ್, ಈಗ ಹೆಬ್ಬಳ ಟು ಸಿಲ್ಕ್ ಬೋರ್ಡ್ ಮಾತಾಡೋಣ. ನೀವು ಸುಮ್ಮನೆ ಅಣ್ಣ, ನೀನು ಅದಕ್ಕೆ ಹೇಳಿದ್ದು ಎದೆ ಮೇಲೆ ಕೈ ಇಟ್ಕೊಂಡು ನೀವು ಮಾಡುವಂತಹ ವೃತ್ತಿ ಉತ್ತಮವಾಗಿ. ಇವತ್ತು ಮತ್ತೆ ಇಡಿ ಅಧಿಕಾರಿಗಳು ಬಿಬಿಎಂಪಿ ಕಚೇರಿಯಲ್ಲಿ ತಲಾಶೆ ಮಾಡ್ತಾ ಇದ್ದಾರೆ. ಚೀಫ್ ಇಂಜಿನಿಯರ್ಗೆ ಟೆನ್ಷನ್. ಬಿಬಿಎಂಪಿ ಕಚೇರಿಯಲ್ಲಿ ಪರಿಶೀಲನೆ ಮಾಡ್ತಾ ಇದ್ದಾರೆ.
ಟೆನ್ಷನ್ ಚೀಫ್ ಇಂಜಿನಿಯರ್ಗೆ ಇಡಿ ಅಧಿಕಾರಿಗಳ ಪ್ರಶ್ನೆಗಳಿಗೆ ಉತ್ತರವನ್ನ ಕೊಟ್ಟಿದ್ದೇನೆ. ಎಲ್ಲ ದಾಖಲೆಗಳನ್ನು ಕೂಡ ಅಧಿಕಾರಿಗಳು ಚೆಕ್ ಮಾಡ್ತಾ ಇದ್ದಾರೆ. ನನ್ನನ್ನ ಟಾರ್ಗೆಟ್ ಮಾಡಬೇಡಿ ಹಿಂಗಂತೇಳಿ ಚೀಫ್ ಇಂಜಿನಿಯರ್ ಪ್ರಹ್ಲಾದ್ ಹೇಳಿದ್ದಾರೆ. ನನ್ನನ್ನ ಟಾರ್ಗೆಟ್ ಮಾಡಬೇಡಿ, ಎಲ್ಲ ದಾಖಲೆಗಳನ್ನ ಕೊಟ್ಟಿದ್ದೀನಿ ಅಂತೇಳಿ ಹೇಳಿದ್ದಾರೆ ಚೀಫ್ ಇಂಜಿನಿಯರ್ ಪ್ರಹ್ಲಾದ್. ಎಸ್, ನಮ್ಮ ಜೊತೆ ಈಗ BBMP ಚೀಫ್ ಇಂಜಿನಿಯರ್ ಪ್ರಹ್ಲಾದ್ ಇದ್ದಾರೆ, ಬನ್ನಿ ಮಾತಾಡ್ಸೋಣ. ಸರ್ ಇಡಿ ರೇಡ್ ಆಗಿದೆ ಈ ಮತ್ತೆ ನೀವು ನಿಮ್ಮನ್ನ ಕರೆದಿದ್ದಾರೆ ಸರ್, ಹೇಗೆ ಅಂತೀವಿ? ಇವಾಗ ನಿಮಗೆ ನೆನ್ನೆನೇ ನಾನು ಸ್ಪಷ್ಟಪಡಿಸಿದ್ದೀನಿ. ನಮ್ಮ ಒಂದು ಏನು 2016ರಿಂದ 2019ವರೆಗೂ ಬೆಂಗಳೂರು ಮಹಾನಗರ ಪಾಲಿಕೆಯಲ್ಲಿ ಬೋರ್ವೆಲ್ಲು ಮತ್ತು ಇದು ಯಾವುದು RO ಪ್ಲ್ಯಾಂಟ್ಸ್ ಸಂಬಂಧಪಟ್ಟಂಗೆ ಅವರು 890 ಕೋಟಿ ಹಗರಣ ಅಂತ ಹೇಳಿದ್ದಾರೆ. ಅದಕ್ಕೆ BBMP ವತಿಯಿಂದ 130 ಕೋಟಿಯಷ್ಟು ದಾಖಲೆಗಳನ್ನ ಒದಗಿಸಿದಾಗ ಇದು ವೇರಿಯೇಷನ್ ಬಂದಿದೆ. ಈ ವೇರಿಯೇಷನ್ಗೆ ಏನು ಕಾರಣ ಅಂತ ಅವರು ಬಂದು ಪರಿಶೀಲನೆ ಮಾಡ್ತಾಯಿದ್ದಾರೆ. ನನ್ನ ಕಚೇರಿಯಲ್ಲೇ ನಾನು ನಿನ್ನೆ ಜಾಗ ಮಾಡಿಕೊಟ್ಟು ಎಲ್ಲ ಅಧಿಕಾರಿಗಳನ್ನ ಕರೆಸಿ ನಾನು ಮಾತಾಡ್ತಾ ಇದ್ದೀನಿ. ಹಾಗಾಗಿ ನೀವು ಇವತ್ತು ನನ್ನ ಮನೆ ಮುಂದೆ ಬಂದಿದ್ದೀರಾ, ಅದು ಚೆನ್ನಾಗಿರೋದಿಲ್ಲ. ದಿಸ್ ಈಸ್ ನಾಟ್ ನಿಮ್ಮ ಒಂದು ಏನು ಪತ್ರಿಕೋದ್ಯಮ ಏನಿದೆ ಅದಕ್ಕೆ ಕೆಟ್ಟದಿದೆ. ನೀವು ಏನೇ ಟೈಮಲ್ಲಿ ನೋಡಿ, ನಾನು ಎಷ್ಟು ಕೈ ಹಾಕೊಂಡು ಕೂತ್ಕೊಂಡು ಹೇಳ್ತಾ ಇದ್ದೀನಿ. ಅದರಿಂದಾಗಿ ನೀವು ಒಳ್ಳೆ ಸ್ವಭಾವದಿಂದ ಒಳ್ಳೆ ರೀತಿಯ ನೀತಿ ಇಟ್ಕೊಂಡು ನೀವು ಪತ್ರಿಕೋದ್ಯಮ ಮಾಡಬೇಕು ಅಂತ ನಿಮ್ಮ ಚಾನಲ್ಗೂ ಹೇಳ್ತಾ, ರಿಯಾಕ್ಷನ್ಗೆ ಬರೋದು ಆಫೀಸ್ ಹತ್ರನೂ ಬರ್ಬೋದು. ನಾನು ಇವಾಗ ಕರೆಕ್ಟಾಗಿ 10 ಗಂಟೆ ನಾನು ಬಿಡ್ತಾ ಇದ್ದೀನಿ, ಆನ್ ಟೈಮ್ ಬಿಡ್ತಾ ಇದ್ದೀನಿ. ನಾನು ಆ ಥರ ಏನಿಲ್ಲ. ನೀವು ಇದನ್ನ ಈ ಥರ ಮಾಡಿದಾಗ ಏನಾಗುತ್ತೆ, ಎಲ್ಲ ಒಂದು ಫೋಕಸ್ನ ವೈಯಕ್ತಿಕವಾಗಿ ಪ್ರಹ್ಲಾದ್ ಅವ್ರ ಮೇಲೆ ತರ್ತಾ ಇದ್ದೀರಾ ಅಂತ ನೀವು ಏನೋ ಒಂದು ದುರುದ್ದೇಶ ಇಟ್ಕೊಂಡು, ದುರುದ್ದೇಶ ಅಂತ ನಾನು ನೇರವಾಗಿ ಹೇಳ್ತೀನಿ. ಇರ್ಲಿ, ಪರವಾಗಿಲ್ಲ. ಇಡಿ ರೈಡ್ ಇದ್ರೆ ನೀವು ನನ್ನ ಆಫೀಸಿಗೆ ಬನ್ನಿ. ನಾನು ಆಲ್ವೇಸ್ ನನಗೆ ಇವಾಗ ಆಗಲೇ ಎಲ್ಲ ಅಧಿಕಾರಿಗಳಿಗೆ ಅಲ್ಲಿ ಅಸೆಂಬಲ್ ಆಗಕ್ಕೂ ಹೇಳಿದ್ದೀನಿ. ಸರ್, ಇನ್ನೊಂದು ಆರೋಪಗಳು ಬಂದಿದೆ ಸರ್, ಈಗ ಸುರಂಗ ಮಾರ್ಗ ಇದೆ ಸರ್, ಈಗ ಹೆಬ್ಬಳ ಟು ಸಿಲ್ಕ್ ಬೋರ್ಡ್ ಮಾತಾಡೋಣ. ನೀವು ಸುಮ್ಮನೆ ಅಣ್ಣ, ನೀನು ಅದಕ್ಕೆ ಹೇಳಿದ್ದು, ಎದೆ ಮೇಲೆ ಕೈ ಇಟ್ಕೊಂಡು ನೀವು ಮಾಡುವಂತಹ ವೃತ್ತಿ ಉತ್ತಮವಾಗಿ. ಏನ್ ಪ್ರಾಬ್ಲಮ್ ಇಲ್ಲ ಏರಿಯಾದಲ್ಲಿ? ಏನ್ ಪ್ರಾಬ್ಲಮ್? ಏನ್ ನಿಮ್ ಪ್ರಾಬ್ಲಮ್? ಇನ್ನೆಲ್ಲ ಪ್ರಾಬ್ಲಮ್ ಐತಿಲ್ಲ ಹೇಳಿ. ಏನ್ರಿ ನಿಮ್ ಪ್ರಾಬ್ಲಮ್? ಏನ್ ನಿಮ್ ಪ್ರಾಬ್ಲಮ್ ಅಂತ ಹೇಳಿ. ಯಾರಪ್ಪ ನಗರಕ್ಕೆ? ಗಾಂಧಿನಗರ, ದಾಸರಹಳ್ಳಿ, ರಾಜರಾಜೇಶ್ವರಿ ನಗರ, ಚಾಮರಾಜಪೇಟೆ, ಹುಬ್ಬಳ್ಳಿ, ಚೆನ್ನಮ್ಮ ವೃತ್ತದ ಮೈಸೂರಿಗೆ ಬಂದಿರೋದು. ಬ್ಯಾಡಗಿ ತಾಲೂಕಿಗೆ ನಾವು ಬಂದಿವ್ರಿ. ಸರ್ ಹೇಳಿ ಸರ್, ಏನ್ ಪ್ರಾಬ್ಲಮ್? ನಿಮ್ MLA ಹೆಂಗೆ? ಏನೆಲ್ಲ ಸಮಸ್ಯೆಗಳು? ಏನ್ ಕಥೆ ಇಲ್ಲಿ ಬಂತ? ಅಯ್ಯಪ್ಪ, ಯಾವತ್ತೂ ಬಂದಿಲ್ಲ. 2 months ಇಂದ ನೀರಿಲ್ಲ. ಟ್ಯಾಂಕರ್ ಬರ್ಬೇಕಾದ್ರೆ ರೋಡ್ ಸರಿ ಇಲ್ಲ ಅಂತ ಯಾರತ್ರ ಹೋಗಿ ಹೇಳೋದಕ್ಕೆ ನಮ್ಗೆ ಯಾರು ಇಲ್ಲ. ಕಿತ್ತೋದ್ರೆ ಏನ್ ಹಾಳಾಗೋದ್ರು ಇದು ಯಾರು ನೋಡರೇ ಗತಿ ಇಲ್ಲ. ನಾವಿದ್ದೀವಿ ಅಂತಾರೆ. ಇವಾಗ ಯಾರು MLA ಮಗ ಒಂದ್ ದಿವಸನೂ ಬಂದಿಲ್ಲ. ಫುಲ್ ಸ್ಟ್ಯಾಂಡರ್ಡ್ ಲಕ್ಸುರಿಯಸ್ ಬೆಡ್ರೂಮ್ ಐತ್ರಿ ಅದು. ತಾಜ್ ವೆಸ್ಟ್ ಎಂಡ್ ಟ್ರಾಡಿಷನ್ ಬ್ಲೂ. ನಿಮ್ಗೆ ಮೀಟಿಂಗ್ ಇಲ್ಲಿ ಮಾಡ್ರಿ. ಇಷ್ಟು ವರ್ಷ ಆಯ್ತು, ಇದಕ್ಕೆಲ್ಲ ಯಾರು ಸರ್ ಜವಾಬ್ದಾರಿ? 2,000 ರೂಪಾಯಿ ಬ್ಯಾಂಕ್ ಹೋಗ್ತೀನಿ ಬರ್ತಾ ಇದ್ದೀನಿ. ಬ್ಯಾಂಕಿಗೆ ಹೋಗ್ತೀರಿ 2,000 ಮಾತ್ರ ಬರ್ತಾ ಇಲ್ಲ. 2,000 ನಂದೇ ಹೊಂಟೈತು. ನಿಲ್ ಮೇಲೆ ಭಾರಿ ಐಟ್ ಅದಲ್ಲ ಮಾರೆ. ಮೇಡಮ್ ಕಣ್ರಿ ಸರ್, ರಾತ್ರಿ 1 ಗಂಟೆವರೆಗೂ ಎಣ್ಣೆ ಅಂಗಡಿ ತೆಗಿಬೇಕಂತ. ಬರೀ 4 ಗಂಟೆವರೆಗೂ ತೆಗಿಬೋದಲ್ಲ. ಮಗನೂ ನೋಡಲ್ಲ, ಯಾರು ನೋಡಲ್ಲ. ನಾನು ಒಬ್ಬಳು ನೋಡ್ಕೊಂತೀರಜ್ಜ. ಮೊಮ್ಮಕ್ಕಳಿಗೆ ಅಮ್ಮ ಅಪ್ಪ ಇಲ್ಲ, ಅವರು ನೋಡ್ಬೇಕು. ಬರ್ತಾ ಇದೀವಿ. ದೇವ್ರು ಬಿಟ್ಟಂಗೆ ಆಗುತ್ತೆ.